Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ಇವತ್ತು ಒಂದು ಸೂಪರ್ ಆಗಿರೋ ಒಂದು ಫ್ರೂಟ್ ಬಗ್ಗೆ ಮಾತಾಡೋಣ, ಓಕೆನಾ? ಆ್ಯಂಡ್ ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರು, ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಇವತ್ತಿನ ಟಾಪಿಕ್ ಶುರು ಮಾಡೋಣ. ಆಬ್ವಿಯಸ್ಲಿ ಲೆಮನ್ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ, ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಇದರಲ್ಲಿ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ಸೊ ಇದನ್ನು ನಾವು ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ನಮ್ಮಲ್ಲಿ ಚೇಂಜಸ್ ನಮಗೆ ಗೊತ್ತಾಗುತ್ತೆ. ಸೊ ಅಷ್ಟೊಂದು ಒಳ್ಳೆ ಬೆನಿಫಿಟ್ ಇದೆ ಲೆಮನಲ್ಲಿ. ಆ್ಯಕ್ಚುಲಿ ಲೆಮನ್ ಫ್ರೂಟು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದರ ಒಂದಷ್ಟು ಗುಣಗಳು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಏನಪ್ಪ ಅಂತಂದರೆ, ಸೊ ಆಬ್ವಿಯಸ್ಲಿ ನಮಗೆಲ್ಲರಿಗೂ ಗೊತ್ತಿರೋವಂಥದ್ದು, ಸೊ ಲೆಮನ್ ನಾವೆಷ್ಟು ಕನ್ಸ್ಯೂಮ್ ಮಾಡ್ತೀವೋ ಸೊ ನಾವು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಯೂಶಲಿ ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ವಾರ್ಮ್ ವಾಟರ್ಗೆ ಲೆಮನು ಮತ್ತು ಹನಿ ಲೆಮನ್ನ ಸ್ಕ್ವೀಸ್ ಮಾಡಿ ಹನಿ ಹಾಕೊಂಡು ಕುಡಿತಾರೆ. ವೈ? ಬಿಕಾಸ್ ಅದು ಡಿಟಾಕ್ಸ್ ಆಗಿ ಹೆಲ್ಪ್ ಕೂಡ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ. ಸೊ ಲೆಮನಲ್ಲಿ ತುಂಬಾ ಬೆನಿಫಿಟ್ ಇದೆ. ಸೊ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅಂತಂದರೆ, ಸೊ ಲೆಮನ್ ವಾಟರ್ನ ನಾವು ಕುಡಿಯೋದ್ರಿಂದ ಡೈಲಿ ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಆ್ಯಂಡ್ ನಮ್ಮ ವೆಯ್ಟ್ನ ಮ್ಯಾನೇಜ್ ಮಾಡೋದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಫ್ಯಾಕ್ಟರ್ ಬಂದು ವೆಯ್ಟ್ ಲಾಸಲ್ಲಿ ಈ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್, ಸೊ ಲೆಮನ್, ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಮಗೆ ತೀರಾ ಜಾಸ್ತಿ ಹೀಟ್ ಆಗೋಗಿರುತ್ತೆ ಅಂದಾಗ್ಲೂ ಕೂಡ ಅಷ್ಟೇ ಲೆಮನ್ ಜ್ಯೂಸ್ನ ಮಾಡ್ಕೊಂಡು ಕುಡಿದ್ರೂ ಅದು ಕೂಡ ನಮಗೆ ತಂಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಅದರಲ್ಲಿ ಕೂಲಿಂಗ್ ಎಫೆಕ್ಟು ಕೂಡ ಇದೆ, ತಂಪು ಮಾಡೋದಕ್ಕೆ ಕೂಡ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನೋಡಿ, ಸಮ್ಟೈಮ್ಸ್ ನಮ್ಮ ಮನೇಲೂ ಅಷ್ಟೇ ತುಂಬ ಹೀಟ್ ಆಗೋಗಿದೆ ಅಂತ ಹೇಳಿದ್ರೆ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸ್ವಲ್ಪ ಸಕ್ಕರೆ ಅಥವಾ ಇಲ್ಲ ಅಂತಂದರೆ ಉಪ್ಪು ಹಾಕೊಂಡು ಕುಡಿದ್ರು ಸೊ ನಮಗೆ ಸ್ವಲ್ಪ ಬಾಡಿಲಿ ಪಿಂಪಲ್ಸ್ ಬರೋದಾಗಿರಲಿ ಅಥವಾ ಸಿಕ್ಕಾಪಟ್ಟೆ ತೀರಾ ಹೀಟ್ ಆಗೋಗಿ ನಮ್ಮ ಬಾಡಿಲಿ ರ್ಯಾಷಸ್ ಆಗೋದಾಗಿರಲಿ, ಸೊ ಇದನ್ನೆಲ್ಲ ಸಮಸ್ಯೆ ಆಗುತ್ತಲ್ವ. ಸೊ ಅದು ಕೂಡ ಹೆಲ್ಪ್ ಆಗುತ್ತೆ ನಾವು ಲೆಮನ್ ಜ್ಯೂಸ್ ಕುಡಿಯೋದ್ರಿಂದ. ಸೊ ಇದು ಕೂಡ ಒಂದು ಬೆನಿಫಿಟ್. ಇನ್ನೊಂದು ಏನಪ್ಪ ಅಂತಂದರೆ, ಸೊ ಸಾಮಾನ್ಯವಾಗಿ ನೋಡಿ, ಕೆಲವರಿಗೆ ಲೋ ಬಿ ಪಿ ಇರುತ್ತೆ. ಲೋ ಬಿ ಪಿ ಇದ್ದಾಗ ಅವ್ರಿಗೆ ಆವಾಗವಾಗ ತಲೆ ಸುತ್ತು ಬೀಳೋದಾಗಿರಲಿ ಅಥವಾ ಸಿಕ್ಕಾಪಟ್ಟೆ ಅವ್ರಿಗೆ ಸುಸ್ತಾಗೋದಾಗಿರಲಿ ಅಥವಾ ಅವ್ರಿಗೆ ಬಿ ಪಿ ಕಂಪ್ಲೀಟಾಗಿ ಲೋ ಆಗಿಬಿಡುತ್ತೆ ಸಮ್ಟೈಮ್ಸ್. ಸೊ ಆವಾಗಲೂ ಕೂಡ ಅಷ್ಟೇ ಲೆಮನ್ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಲೆಮನ್ ಜ್ಯೂಸ್ನ ಕುಡಿಯೋದಕ್ಕೆ ಹೇಳ್ತಾರೆ. ಸೊ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದು ಲೆವೆಲ್ಗೆ ನಮ್ಮ ಬಿ ಪಿನೂ ಕೂಡ ಮ್ಯಾನೇಜ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದು ಸ್ವಲ್ಪ ಲೆಮನ್ಗೆ ನೀರಿಗೆ ಲೆಮನ್ ಹಾಕಿ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿದ್ರೂ ಅಥವಾ ಸಕ್ಕರೆ ಹಾಕ್ಕೊಂಡು ಕುಡಿದ್ರೂ ನಮ್ಮ ಏನು ಲೋ ಬಿ ಪಿ ಆಗಿರುತ್ತೆ ಅದು ಸ್ವಲ್ಪ ಸ್ಟೇಬಲ್ ಆಗಿ ಸ್ವಲ್ಪ ನಾರ್ಮಲ್ ಆಗಿ ಆಗ್ತೀವಿ ಅಲ್ವಾ. ಸೊ ಇದೆಲ್ಲನೂ ಕೂಡ ನಮಗೆ ಹೆಲ್ಪ್ ಮಾಡುವಂಥದ್ದು ಲೆಮನಲ್ಲಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಒಂದಷ್ಟು ಕಾಯಿಲೆಗಳನ್ನ ಪ್ರಿವೆಂಟ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಲೆಮನು. ಲೈಕ್ ನಮಗೆ ಕ್ಯಾನ್ಸರ್ ಆಗಿರಲಿ ಅಥವಾ ಬೇರೆ ಇನ್ನೇನಾದರೂ ದೊಡ್ಡ ಏನಾದರೂ ಸಮಸ್ಯೆ ಬರೋದಾಗಿರಲಿ, ಸೊ ಇದನ್ನೆಲ್ಲನೂ ಪ್ರಿವೆಂಟ್ ಮಾಡುತ್ತೆ. ಬಿಕಾಸ್ ಇದು ಸಿಟ್ರಿಕ್ ಅಲ್ವಾ, ಅದು ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ಪ್ರಿವೆಂಟ್ ಮಾಡೋದಕ್ಕೆ, ಬೇರೆ ಬೇರೆ ಥರ ಕಾಯಿಲೆ ಬರೋದಕ್ಕೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಇದರಲ್ಲಿ ಸೂಪರ್ ಆಗಿರೋ ಗುಣ ಅಂತಂದರೆ, ನಮ್ಮ ಇಮ್ಯುನಿಟಿನ ಸಿಕ್ಕಾಪಟ್ಟೆ ಬೂಸ್ಟ್ ಮಾಡುತ್ತೆ. ಸೊ ನಮಗೆ ಯಾವಾಗಲೂ ಎನರ್ಜಿಟಿಕ್ ಆಗಿ ಇರ್ತೀವಿ, ನಾವು ಫ್ರೆಶ್ ಆಗಿ ಅನ್ನಿಸ್ತೀವಿ ಆ್ಯಂಡ್ ನಮ್ಮ ಮೈಂಡು ತುಂಬ ಚೆನ್ನಾಗಿ ಓಡುತ್ತೆ ಆ್ಯಂಡ್ ತುಂಬ ಎನರ್ಜಿ ಇದ್ರೇ ಅಲ್ವಾ ನಾವು ಬೇಗ ಕೆಲಸ ಮಾಡೋದಾಗಿರಲಿ, ಎಲ್ಲದರಲ್ಲೂ ಆಸಕ್ತಿ ಇರೋದಾಗಿರಲಿ ಅಥವಾ ಮೋಟಿವೇಟ್ ಆಗೋದಾಗಿರಲಿ. ಸ್ವಲ್ಪ ಎನರ್ಜಿಟಿಕ್ ಆಗಿದ್ರೇ ನಾವು ಎಲ್ಲ ಕೆಲಸ ಮಾಡೋದಕ್ಕೂ ಹಿಂಗೆ ಕ್ವಿಕ್ಕಾಗಿ ಹಿಂಗೆ ಮಾಡ್ತೀವಿ. ಸೊ ಎನರ್ಜಿ ಬೂಸ್ಟಿಂಗಲ್ಲಿ ಸಿಕ್ಕಾಪಟ್ಟೆ ನಮ್ಮ ಇಮ್ಯುನಿಟಿನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಸೊ ಇದರಲ್ಲಿ ಲೆಮನು ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಏಜಿಂಗ್ ಫ್ಯಾಕ್ಟ್ರನ್ನ ಕೂಡ ರೆಡ್ಯೂಸ್ ಮಾಡುತ್ತೆ ಲೆಮನು. ಸೊ ಸಾಮಾನ್ಯವಾಗಿ ನೀವು ನೋಡಿ, ಕೆಲವ್ರು ಹೇಳ್ತಾರೆ, ನೀನು ನಿಜವಾಗ್ಲೂ ಇಷ್ಟು ಏಜ್ ಆಗಿದೆ ಅಂತ ನಮ್ಗೆ ಅನ್ಸೋದೇ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ. ಸೊ ಬಿಕಾಸ್ ಅವರ ಡಯೆಟಲ್ಲಿ ಲೆಮನ್ನ ಆ್ಯಡ್ ಮಾಡ್ಕೊಳ್ತಿರ್ತಾರೆ. ನಮಗೆ ಏಜಿಂಗ್ ಆಗೋ ಫ್ಯಾಕ್ಟರ್ನ ರೆಡ್ಯೂಸ್ ಮಾಡೋದಾಗಿರಲಿ ಅಥವಾ ನಮ್ಮ ಸ್ಕಿನ್ನ, ಮುಖ್ಯವಾಗಿ ನಮ್ಮ ಫೇಸ್ ಸ್ಕಿನ್ನ ತುಂಬ ಯಂಗಾಗಿ ಆ್ಯಂಡ್ ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಲೆಮನು. ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ನನಗಂತೂ ಲೆಮನ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಲೈಕ್
ಲಿಂಬೆಹಣ್ಣು ಚಿತ್ರಾನ್ನ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಲೆಮನ್ ಚಿತ್ರಾನ್ನ. ಸೊ ಲೆಮನ್ ಚಿತ್ರಾನ್ನ ಆಗಿರ್ಬೋದು. ಆ್ಯಂಡ್ ಇಲ್ಲ ಅಂತಂದರೆ ಸಮ್ಟೈಮ್ಸ್ ನೋಡಿ, ನಾನ್ ವೆಜ್ ತಿನ್ನೋರಿಗೆ ಸ್ಪೆಷಲಿ ಅವ್ರಿಗೆ ಇದು ಕೋಳಿ ಸಾರಿದ್ರೆ ಸೊ ಲೆಮನ್ ಹಾಕ್ಕೊಂಡು ತಿಂದರೆ ಅದರ ರುಚಿನೇ ಬೇರೆ ಇರುತ್ತೆ. ಸೊ ಒಂದು ಲೆಮನ್ ಟಚ್ ಕೊಟ್ಟಿದ ತಕ್ಷಣ ಅದರ ಟೇಸ್ಟೇ ಬೇರೆ ಆಗುತ್ತೆ ಆ್ಯಂಡ್ ರುಚಿನೇ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮ ಡೈಲಿ ಆಹಾರದಲ್ಲಿ ಸೊ ನಾವು ಡೈಲಿ ರೊಟೀನಲ್ಲಿ ಆಹಾರದಲ್ಲ, ಡೈಲಿ ರೊಟೀನಲ್ಲಿ ನಾವು ಬೆಳಗ್ಗೆ ಲೈಕ್ ನಾವು ನೀರು ಕುಡಿತಿದ್ರೆ ಒಂದು ಸ್ಲೈಸ್ನ ಲೆಮನ್ನ ಕಟ್ ಮಾಡ್ಕೊಂಡು ಬಾಟ್ಲಲ್ಲಿ ಹಾಕ್ಕೊಂಡು ಸೊ ಬೆಳಗ್ಗೆಯಿಂದ ಸಾಯಂಕಾಲ ಆ ನೀರನ್ನ ಕುಡಿದ್ರೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಡೈಲಿ ರೊಟೀನಲ್ಲಿ ನಾವು ಇನ್ಸ್ಟೆಡ್ ಆಫ್ ಪ್ಲೇನ್ ವಾಟರ್ ಕುಡಿಯೋದ್ರಿಂದ ಸೊ ಆ ಥರ ಮಾಡಿ ಕುಡಿದ್ರೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮುಖ್ಯವಾಗಿ ನಮಗೆ ಡೈಜೆಷನ್ ಪ್ರಾಬ್ಲಮ್ ಯಾರಿಗಿರುತ್ತೆ ಸೊ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ಲೈಕ್ ಕೆಲವ್ರು ಹೇಳ್ತಾರೆ ಊಟ ಮಾಡಿದ ತಕ್ಷಣ ಡೈಜೆಷನ್ ಆಗೋಲ್ಲ, ತೇಗ್ ಬರೋದಾಗಿರಲಿ ಅಥವಾ ಅವ್ರಿಗೆ ಸಿಕ್ಕಾಪಟ್ಟೆ ಕಾನ್ಸ್ಟಿಪೇಷನ್ ಆಗಿರಲಿ, ಸೊ ಡೈಜೆಷನ್ ಸಮಸ್ಯೆ ಇರೋರು ಸೊ ಇದನ್ನು ಕೂಡ ನೀವು ಲೆಮನ್ ಜ್ಯೂಸನ್ನ ಕುಡಿಬೋದು. ಓಕೆನಾ. ಸೊ ಇದು ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮುಖ್ಯ ಏನು ಅಂತಂದರೆ ನಮ್ಮ ಬ್ಲಡ್ ವೆಸಲ್ನೆಲ್ಲನೂ ನೀಟಾಗಿ ಫ್ಲೋ ಆಗೋದಕ್ಕೆ, ಇದಕ್ಕೆಲ್ಲನೂ ನಮ್ಮ ಸಿಸ್ಟಮ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಲೆಮನ್ನು. ಆ್ಯಂಡ್ ನಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು. ಹಾರ್ಟ್ನ ಕೂಡ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಫಂಕ್ಷನ್ ಆಗಿರ್ಬೋದು, ಅದರ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಮುಖ್ಯವಾಗಿ ಬ್ಲಡ್ ಸರ್ಕ್ಯುಲೇಷನ್ನೇ ಅಲ್ವಾ. ಸೊ ಅದನ್ನು ಕೂಡ ತುಂಬಾ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಮ್ಮ ಮೈಂಡ್ನ ನಾವು ಯಾವಾಗ ಸ್ಟ್ರೆಸ್ ಮಾಡ್ಕೊಳ್ತೀವಿ ಆವಾಗಲೇ ನಮಗೆ ಬೇರೆ ಬೇರೆ ಥರದ್ದು ಕಾಯಿಲೆ ಬರೋದಾಗಿರಲಿ ಎಲ್ಲ ಶುರು ಆಗುತ್ತೆ. ಆ್ಯಂಡ್ ಅದನ್ನು ಕೂಡ ಮೈಂಡ್ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಪಾಸಿಟಿವ್ ಆಗಿರೋದಕ್ಕೆ, ಲೈಕ್ ಸಿಕ್ಕಾಪಟ್ಟೆ ಎನರ್ಜಿಗಾಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಯಾವಾಗಲೂ ನಮ್ಮ ಮೈಂಡು ಮತ್ತು ನಮ್ಮ ಸ್ಟಮಕ್ಕು ಕ್ಲೀನಾಗಿದ್ದರೆ ನಮ್ಗೆ ಯಾವುದೇ ರೀತಿ ಕಾಯಿಲೆನೂ ಬರೋಲ್ಲ. ಸೊ ನಮ್ಮ ಸ್ಟಮಕ್ ಯಾವಾಗಲೂ ಕ್ಲೀನಾಗಿರಬೇಕು. ನಾವು ಏನು ಇಂಟೇಕ್ ಮಾಡ್ತೀವಿ ಅದನ್ನು ನಾವು ಆಚೆ ಹಾಕಲೇಬೇಕು. ಆವಾಗಲೇ ನಮ್ಮ ಸಿಸ್ಟಮ್ ಚೆನ್ನಾಗಿರೋದು. ಹೊಟ್ಟೆ ಗಲೀಜಿದ್ರೇ ನಮಗೆಲ್ಲ ಬೇರೆ ಬೇರೆ ಥರದ ಕಾಯಿಲೆಗಳು ಬರೋದು. ಸೊ ನಮ್ಮ ಸ್ಟಮಕ್ನ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಯಾವುದೇ ರೀತಿ ಕಾಯಿಲೆನೂ ನಾವು ಹತ್ರನೂ ಸುಲ್ಕೊಳ್ಳೋದಕ್ಕೆ ಬಿಡಬಾರ್ದು ಅನ್ನೋದು, ಬರೋದಿಲ್ಲ. ಸೊ ನಮ್ಮ ಸ್ಟಮಕ್ನ ನಾವು ನೀಟಾಗಿ ಇಟ್ಕೋಬೇಕು ಆವಾಗಲೇ. ಆ್ಯಂಡ್ ಸ್ಟ್ರೆಸ್ಫುಲ್ ಆಬ್ವಿಯಸ್ಲಿ ನಾನು ಸ್ಟ್ರೆಸ್ನ ನಾವು ತೊಗೋಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ನಾವು ಸ್ಟ್ರೆಸ್ನ ಕೂಡ ನಮ್ಮ ಲೈಫಲ್ಲಿ ಒಂದು ಪಾರ್ಟ್ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಬಿಕಾಸ್ ಆ ಥರ ಆಗಿದೆ ಇವಾಗ. ಸೊ ಸ್ಟ್ರೆಸ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಾಗಿರಲಿ, ಅದನ್ನು ಬ್ಯಾಲೆನ್ಸ್ ಮಾಡೋದಾಗಿರಲಿ, ಸೊ ನಾವು ಕಲಿಬೇಕು. ಓಕೆನಾ. ಸೊ ಇಷ್ಟು ನನಗಷ್ಟು ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲೇ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ನನ್ನ ವೀಡಿಯೋಲಿ ಯಾವಾಗಲೂ ನಾನು ಹೇಳ್ದಂಗೆ ಏನು ಸೈಡ್ ಎಫೆಕ್ಟ್ಸ್ ಇರೋಲ್ಲ. ಹೋಮ್ ರೆಮಿಡಿ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ಓಕೆನಾ. ಆ್ಯಂಡ್ ಇದನ್ನು ನೀವು ಯೂಸ್ ಮಾಡ್ತಿದ್ರಂದರೆ ಸೂಪರ್. ಆ್ಯಂಡ್ ಯಾರೆಲ್ಲ ಇದನ್ನು ಯೂಸ್ ಮಾಡ್ತೀರಾ 100% ಇದನ್ನೆಲ್ಲ ನಮ್ಮ ಡೈಲಿ ಲೈಫಲ್ಲಿ ಬಳಸ್ಕೊಳ್ಳಿ. ಲೆಮನ್ ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್. ಏನು ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗೋದು. ಓಕೆನಾ. ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದನ್ನು ಬಳಸಿ ಅಂತ ಹೇಳ್ತಾ, ಒಂದಷ್ಟು ನಿಮಗೂ ಕೂಡ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಸೊ ಒಂದಷ್ಟು ಜನ ನೋಡ್ತಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಇನ್ಫಾರ್ಮೇಷನ್ ಆಗಿತ್ತು ಆ್ಯಂಡ್ ಯೂಸ್ಫುಲ್ ಆಗಿರುತ್ತೆ ಅಂತಲೂ ಕೂಡ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.